ಬುದ್ಧಾಯ. ಈ ಒಂದು ಪಂಚಶೀಲ ಬೆಟ್ಟ ಏನಿದೆ ಚಾಮರಾಜನಗರದಿಂದ ಸುಮಾರು 7.5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಪಂಚಶೀಲ ಬೆಟ್ಟಗಳ ನಡುವೆ ಪ್ರಶಾಂತವಾದ ವಾತಾವರಣ ಇದೆ. ಇಂಥ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಧ್ಯಾನ ಮಾಡಲು ಈ ಕೆಲವು ಧರ್ಮದ ಬಗ್ಗೆ ವಿಚಾರಗಳನ್ನು ಶಿಬಿರಗಳನ್ನು ಏರ್ಪಡಿಸಲು ನಮಗೆ ಈ ಕಾರ್ಯಕ್ರಮದಿಂದ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಾವು ಗಮನ ಸ್ವೀಕರಿಸಿ ಯಾವ ರೀತಿ ನಡೀಬೇಕು ಅನ್ನೋದ್ರ ಬಗ್ಗೆ ನಮ್ಮ ಗ್ರಾಮದವರಾದಂಥ ಶಾಂತರಾಜಣ್ಣ ಅವರು ನಮ್ಗೆ ಸತತವಾಗಿ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ. ಇದರಿಂದ ನಾವು ಬುದ್ಧ ಧಮ್ಮ ಪಡೆದು ನಾವು ಮುಂದೆ ಭಾರತದ ಪ್ರಬುದ್ಧ ಪ್ರಜೆಗಳಾಗಿ ನಡಲಿಕ್ಕೆ ಒಂದು ಉತ್ತಮ ಅವಕಾಶನ ನೀಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಜೈ ಭೀಮ್. ಈ ಥರ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ, ಪಂಚಶೀಲ ತತ್ವಗಳನ್ನು ಪಾಲನೆ ಮಾಡೋದ್ರಿಂದ, ಬುದ್ಧ ಮಾರ್ಗನ ಅನುಸರಿಸೋದ್ರಿಂದ ಪರಿವರ್ತನೆಗಳನ್ನು ಕಾಣ್ಬೋದು ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋಂಥ ಎಲ್ಲರಿಗೂ ಜೈ ಭೀಮ್ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಜೈ ಭೀಮ್. ನಮ್ಮ ಸಮುದಾಯ ಎಲ್ಲ ಮುಂದಿನ ಬಂಧುಗಳಿಗೂ 135ನೇ ಅಂಬೇಡ್ಕರ್ ಜಯಂತಿಯ ಹಾಗೂ 108ನೇ ಕೊನೆಯ ವಿಜಯೋತ್ಸವ ಶುಭಾಶಯಗಳು. ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಕೆ ವಿ ಶಾಂತರಾಜು ಮತ್ತು ಅಶ್ವಿನಿ ಅವರಿಗೆ ಅಭಿನಂದನೆಗಳು ಮತ್ತು ನಾಗಸಿಂಹ ಪಲ್ತೇಜಿ ಅವರಿಗೆ, ನಾಗಸಿದ್ಧಾರ್ಥ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಯಾಕೆಂದರೆ ಈ ಕಾರ್ಯಕ್ರಮದ ಉದ್ದೇಶ ಏನಿತ್ತು ಅದನ್ನು ತುಂಬ ಸಮಗ್ರವಾಗಿ ಸಂಪೂರ್ಣವಾಗಿ ಜನಗಳಿಗೆ ತಿಳಿಸಿದ್ದಾರೆ. ನಮ್ಮ ಬಹುಜನ ಬಂಧುಗಳು ಈಗ ಶಿಕ್ಷಕರಾಗಿದ್ದಾರೆ. ನಾವು ಹೇಗಿರಬೇಕು, ಸಮಾನತೆಯಿಂದ ಅಂಬೇಡ್ಕರ್ ವಿಚಾರವಾದದ್ದು ಏನು ಅಂತ ತಿಳ್ಕೊಳ್ತಾ ಇದ್ದಾರೆ. ಮತ್ತು ಸುಶಿಕ್ಷಿತರಾಗಿ ಈ ದೇವರು ಮತ್ತು ಈ ಧರ್ಮ, ಇದನ್ನು ಧಾರ್ಮಿಕ ಧರ್ಮ ಅಂದರೆ ಅಂಧಾಭಿಮಾನಿಕ ಧರ್ಮ ಇದನ್ನು ಹೋಗಲಾಡಿಸಿ ನಾವು ಕೂಡ ಸುಶಿಕ್ಷಿತರಾಗಿ ಅಂಬೇಡ್ಕರ್ ಅವರು ಏನು ನಮಗೆ ಕೊಟ್ಟಿದ್ದಾರೆ, ಅಭಿಮಾನದಿಂದ ಬದುಕಬೇಕು ಅಂತ ಬದುಕನ್ನು ಆ ಬದುಕನ್ನು ಬದುಕಬೇಕು ಅಂತ ಹೊರಟಿದ್ದಾರೆ ನಮ್ಮ ಯುವಜನತೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೀನಿ. ಇಂಥ ಕಾರ್ಯಕ್ರಮ ಇಲ್ಲಿ ನಡೆದಿರೋದಕ್ಕೆ ಸಂತೋಷ ಆಗ್ತಿದೆ. ಮತ್ತು ಇದು ಇಲ್ಲೇ ನಿಂತ ನೀರಾಗಬಾರ್ದು, ಪ್ರತಿದಿನ ಅಥವಾ ಪ್ರತಿ ವಾರ ಇದು ವಿಚಾರಗೋಷ್ಠಿ ನಡೀತಾ ಇರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ 135ನೇ ಅಂಬೇಡ್ಕರ್ ಜಯಂತಿ ಇದರ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಯಾಕಂದರೆ ಪ್ರತಿಯೊಬ್ಬರು ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ, ಹೆಣ್ಮಕ್ಳು ಯಾವ ರೀತಿ ಸ್ಥಾನ ಮಾಡಿದ್ದಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಸೊ ನೀವೆಲ್ಲರ ಇದ್ದರೆ ಆಗಾಗ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದರೆ ಜನಗಳಿಗೆ ಮತ್ತು ಬರುವಂಥ ಎಲ್ಲ ವೀಕ್ಷಕರಿಗೂ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿದೆ. 135ನೇ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಶಾಂತರಾಜರು ಅದೇ ರೀತಿಯಲ್ಲಿ ಜಾತಿಗಳು ಬುದ್ಧ ಸ್ವೀಕರಿಸಿದ ನಂತರ ತಮ್ಮ ಅಸ್ತಿತ್ವ ಸ್ವರೂಪ ಎಲ್ಲವನ್ನೂ ಕಳೆದುಕೊಂಡು ಧಮ್ಮದ ವ್ಯಕ್ತಿಯಾಗಿ ಬದಲಾವಣೆ ಆಗುತ್ತದೆ. ಆ ಒಂದೇ ಪ್ರಭುತ್ವ ಭಾರತ ನಿರ್ಮಾಣ ಮಾಡೋದಕ್ಕೆ ಬಾಬಾ ಸಾಹೇಬ್ ತೋರಿರ್ತಕ್ಕಂಥ ಏಕೈಕ ಮತ್ತು ಅದ್ಭುತವಾದ ವಿಶೇಷ ಮಾರ್ಗ. ಅದನ್ನು ಎಲ್ಲರೂ ಬಳಸ್ಕೋಬೇಕು ಅಂತ ನಾಡಿನ ಎಲ್ಲ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ. ನಿಮ್ಮ ಟಿವಿಗೆ ಅಭಿನಂದನೆ. ಈ ಪಂಚಶೀಲ ಬೆಟ್ಟದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ 25 ಎಕರೆ ಪ್ರದೇಶದಲ್ಲಿ ಈಗಾಗಲೇ ನಳಂದ ಮಹಾವಿಹಾರ ಮತ್ತು ಬೌದ್ಧ ಜ್ಞಾನ ಕೇಂದ್ರ ಈಗಾಗಲೇ ಸ್ಥಾಪನೆ ಆಗಿದೆ. ಇದು 10 ಕೋಟಿ ರೂಪಾಯಿಗಳಲ್ಲಿ ಈ ಒಂದು ಪ್ರಾಜೆಕ್ಟ್ ನಿರ್ಮಾಣಗೊಂಡಿದೆ. ಈ 10 ಕೋಟಿ ಪ್ರಾರಂಭ ಈ ಸಂಸ್ಥೆಯಲ್ಲಿ ಬೆಳೆಸೋಕ್ಕೆ ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ಮತ್ತು ಅನಾಥ ಮಹಿಳೆಯರು ಅಂದರೆ ಮದುವೆ ಆಗದೇನೆ ವಿಚ್ಛೇದಿತಕ್ಕೆ ಒಳಪಡುವಂಥ ಮಹಿಳೆಯರು, ಅನಾಥವಾಗಿರ್ತಕ್ಕಂಥ ಮಕ್ಕಳುಗಳು ಸಹ ಈ ಸಂಸ್ಥೆ ಕಾರ್ಯಕ್ರಮ ಅಂತಂದರೆ ಇದು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ತುಂಬ ವಿಶೇಷವಾದ್ದು ಮತ್ತು ಚಳಿಯುಳ್ಳವಾದ್ದು. ಹಾಗೆ ಇದು ಬಾಬಾ ಸಾಹೇಬರ ಹಾಕಿಕೊಡ್ತ ದಾರಿಯಲ್ಲಿ ನಡಿಬೇಕು ಮತ್ತು ಬೌದ್ಧ ಧರ್ಮದ ಬಗ್ಗೆ ನಾವು ಒಳ್ಳೆಯ ಅಭಿಪ್ರಾಯ ಮೂಡಿಸ್ಕೊಂಡು ಬೌದ್ಧ ಧರ್ಮನ ಸ್ವೀಕಾರ ಮಾಡಬೇಕು, ಬೌದ್ಧ ಧರ್ಮನೇ ಫಾಲೋ ಮಾಡಬೇಕು ಅಂತ ಒಂದು ವಿಶೇಷ ಕಾರ್ಯಕ್ರಮ ಇದಾಗಿದೆ. ಹಾಗೆ ಎಲ್ಲರಿಗೂ ಕೂಡ ಇದು ಜಾಗೃತಿ ಮೂಡಿಸುವಂತಹ ಜಾಗೃತಿ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ನನ್ನ ಅನಿಸಿಕೆ. ಹಾಗೆ ಈ ಚಳುವಳಿಗಳು ಇದೇ ರೀತಿ ನಡೆದರೆ ಮುಂದೆ ಒಂದಿನ ಬುದ್ಧಮಯ ಜಗತ್ತಾಗ್ತದೆ ಅಂತ ಆಸೆ. ಇದಕ್ಕೆ ಕಾರಣೀಭೂತರಾದ ಮತ್ತು ಇದಕ್ಕೆಲ್ಲ ವ್ಯವಸ್ಥಿತವಾಗಿ ಮನಮುಟ್ಟುವಂತಹ ಕಾರ್ಯಕ್ರಮವನ್ನು ಮೂಡಿಸಿಕೊಟ್ಟ ಕಿತ್ತೂರು ಗ್ರಾಮದ ಗ್ರಾಮಸ್ಥರು ಹಾಗೂ ಕಿತ್ತೂರು ಗ್ರಾಮದ
KB ಶಾಂತರಾಜ್ ಅವರು ಅವರಿಗೆ ನಮ್ಮ ಸಮಾಜದ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಾರ್ಯಕ್ರಮದ ಬಗ್ಗೆ ಈ ಆಯೋಜನೆ ಮಾಡಿದಾರಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮನ ನಾವು ಬಾಬಾ ಸಾಹೇಬರ ಅನುಯಾಯಿ ಆಗಿರೋದ್ರಿಂದ ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಜಾಗೃತರಾಗಿ ಚಿಂತಿಸಿ ಒಂದಾಗಿ ಅನ್ನೋ ಒಂದು ಥಾಟ್ಸ್ ಮೇಲೆ ನಾನು ಇದರಲ್ಲಿ ಬರೀ ಜಾಗೃತಿ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗಿದೆ. ನಾನೀಗ ಬರೀ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ನಾನು ಎಲ್ಲ ಜನ ಸಮುದಾಯಗಳು ಬಾಬಾ ಸಾಹೇಬರ ವಿಚಾರಧಾರೆಗಳು, ಬುದ್ಧನ ವಿಚಾರಧಾರೆಗಳನ್ನು, ನಾನು ಇಂದಿನ ಪೂರ್ವಜರ ಇತಿಹಾಸಗಳನ್ನು ನನ್ನ ಬಾಬಾ ಸಾಹೇಬರು ಏನು ಬರೆದು ಬಿಟ್ಟೋಗಿದ್ದಾರೋ ಆ ಪುಸ್ತಕಗಳನ್ನ ಅಧ್ಯಯನ ಮಾಡೋದ್ರ ಮುಖಾಂತರ ನನಗೆ ತಿಳಿದಷ್ಟು ಮಟ್ಟಿಗೆ ಜನಗಳಿಗೆ ನಾನು ನನ್ನದೇ ಆದ ರೀತಿಯಲ್ಲಿ ಈ ರೀತಿ ಜಾಗೃತಿ ಮೂಡಿಸ್ತಿರ್ತೀನಿ. ಬಾಬಾ ಸಾಹೇಬರು ಜಾಗೃತರಾಗಿ ಚಿಂತಿಸಿ ಒಂದಾಗಿ ಅಂತ ಹೇಳಿದ್ರಲ್ಲಿ ಈಗ ಇನ್ನೂ ಜಾಗೃತರಾಗ್ತಾ ಇದ್ದೀವಿ. ಮುಂದೆ ಚಿಂತಿಸಿ ಒಂದಾಗ್ತಾರೆ ಈ ಸಮುದಾಯ ಅನ್ನೋದು ಬಾಬಾ ಸಾಹೇಬ್ರಿಗೂ ಆಸೆ, ನಾವು ಆಸೆ ಇಟ್ಟಿದ್ದೀವಿ. ಎಲ್ಲ ಈ ಕಾರ್ಯಕ್ರಮದ ಬಗ್ಗೆ ಯಶಸ್ವಿಗೊಳಿಸೋದಕ್ಕಾಗಿ ಎಲ್ಲ ಉಪಾಸಕರು ಮತ್ತು ಉಪಾಸಕರಿಗೂ ಧನ್ಯವಾದಗಳು. ನಮಸ್ಕಾರ. ಹಾಗೆ ಸರ್ ನಾವು ಕೂಡ ಗ್ರೂಪ್ ಥ್ಯಾಂಕ್ ಯು.